ಹಾಗೆ ಬ್ಯಾಕ್ ಟು ದ ವಿಡಿಯೋ. ಇವತ್ತೇನಪ್ಪ ಅಂದ್ರೆ ಕ್ರೀಮಿ ವೆಯ್ಟ್ ಪಾಸ್ತಾ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇವಾಗ ಯಾವ ತರ ಮಾಡ್ತೀನಿ ಅಂತ ಒನ್ ಬೈ ಒನ್ ಹೇಳ್ತಾ ಇದ್ದೀನಿ. ಸೊ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಕೊಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಮೈನ್ ಬೇಕಾಗಿರೋದು ಪಾಸ್ತಾ ಮಾಡೋಕ್ಕೆ, ವೈಟ್ ಕ್ರೀಮಿ ಪಾಸ್ತಾ ಮಾಡೋಕ್ಕೆ ಒಂದು ಪಾಸ್ತಾ, ಮತ್ತು ಪನ್ನೀರು, ಮತ್ತು ಗಾರ್ಲಿಕ್ಕು, ಮತ್ತು ಬಂದ್ಬಿಟ್ಟು ಇದು ಚಿಲ್ಲಿ, ಮತ್ತು ಟೊಮೊಟೊ 2 ತಗೊಂಡಿದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ಬೇಕಾದ್ರೆ ಇನ್ನೊಂದು ಆ್ಯಡ್ ಮಾಡ್ಬೋದು, ಇನ್ನೊಂದು ಅರ್ಧ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಾನು ಒಂದು ತಗೊಂಡಿದ್ದೀನಿ ಸಾಕು. ಮತ್ತು ಮಿಲ್ಕು. ಸೊ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ಪಾತ್ರೆ ತಗೊಂಡು ಅದಕ್ಕೆ ಒಂದು ನೀರು ಹಾಕೋಬೇಕು, ಒಂದು ಅರ್ಧ ಲೀಟ್ರಷ್ಟು. ಸೊ ನಾನು ಅರ್ಧ ಲೀಟ್ರ್ ವಾಟ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಆ ವಾಟ್ರಿಗೆ ಪಾಸ್ತಾ ಆ್ಯಡ್ ಮಾಡೋಣ. ಸೊ ನಾನೊಂದು 200 ಗ್ರಾಮ್ ಪಾಸ್ತಾ ತಗೊಂಡಿದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಆ್ಯಡ್ ಮಾಡ್ಕೊಳ್ರಿ. ಸೊ ಸದ್ಯಕ್ಕೆ ನಾನು ಒಬ್ಬನೇ ಇರೋದ್ರಿಂದ ಅಷ್ಟೇ ಹಾಕೊಂಡಿದ್ದೀನಿ. ಸೊ ನೀವು ಎಷ್ಟು ಜನ ಇದ್ರೆ ಅದ್ರ ಡಿಪೆಂಡೆನ್ಸಿ. ಸೊ ಇವಾಗ ಆವಾಗಲೇ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಸೊ ಇದು ಕ್ಲೀನಾಗಿ ಪಾಸ್ತಾ ಸ್ವಲ್ಪ ಇದಾಗ ತನಕ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನಾವು ಇವಾಗ ಪಾಸ್ತಾಗೆ ಪನ್ನೀರು ಮತ್ತು ಚಿಲ್ಲಿ ಇದೆಯಲ್ಲ, ಚಿಲ್ಲಿ ಗಾರ್ಲಿಕ್ ಎಲ್ಲ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ 200 ಗ್ರಾಮ್ ಅಷ್ಟು ಪನ್ನೀರ್ ಹಾಕ್ಕೊಂತ ಇದ್ದೀನಿ, ಮತ್ತು 4 ಚಿಲ್ಲಿ ಇದೆ, ಮತ್ತು ಒಂದು 6 ಪೀಸ್ ಅಷ್ಟು ಗಾರ್ಲಿಕ್ ಹಾಕ್ಕೊಂತ ಇದ್ದೀನಿ, ಚಿಕ್ಕವು. ಸೊ ದೊಡ್ಡವಿದ್ರೆ ಒಂದು 4ರಿಂದ 5 ಹಾಕೊಳ್ರಿ ಸಾಕು. ಸೊ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಮಿಕ್ಸಿಗೆ ಹಾಕೋಣ. ಸೊ ಇವಾಗ ನೋಡ್ಬೋದು ನೀವು ಹೆಂಗೈತೆ ಅಂತ. ಇದು ಪನ್ನೀರು ಮತ್ತು ಗಾರ್ಲಿಕ್ಕು ಇದು ಹಾಕೊಂಡಿದ್ವಿ, ಚಿಲ್ಲಿ ಹಾಕೊಂಡಿದ್ವಲ್ಲ. ಸೊ ಅದು ಮಿಕ್ಸ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಗಟ್ಟಿನೇ ಇಲ್ಲಿ, ಜಾಸ್ತಿ ನೀರು ಹಾಕ್ಬಾರ್ದು, ಜಾಸ್ತಿ ಮಿಲ್ಕ್ ಹಾಕ್ಬಾರ್ದು, ಜಸ್ಟ್ ಈ ಥರ ತಿಕ್ಕಿಯಾಗಿ ಬರಬೇಕಷ್ಟೇ. ಸೊ ಅದನ್ನು ಸೈಡ್ಗೆ ಇಟ್ಕೊಬಿಡೋಣ ಈಗ. ಸೊ ಇವಾಗ ಇನ್ನೂ ಒಂದು 10 ಮಿನಿಟ್ಸ್ ಆಗಿದೆ, ಇನ್ನೊಂದು 5 to 6 ಮಿನಿಟ್ ಆದರೆ ಸೊ ಇದರಲ್ಲಿ ನೀರು ಇದೆಯಲ್ಲ, ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡ್ಬೇಕು, ಕ್ಲೀನಾಗಿ ಹೀರ್ಕೊಬಿಡ್ಬೇಕು. ಒಂದು 10 to 15 ಇಲ್ಲ 16-17 ಮಿನಿಟ್ಸ್ ಇದ್ದರೆ ಕ್ಲೀನಾಗಿ ಅಲ್ಲಿ ನೀರು ಇರೋವೆಲ್ಲ ಕ್ಲೀನಾಗಿ ಡ್ರೈ ಆಗಿಬಿಡ್ಬೇಕು. ಸೊ ಮತ್ತೆ ಆ ಕ್ರೀಮ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಸೊ ಇವಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಆ ಒಳಗಡೆ ಇರೋ ವಾಟರ್ ಕಂಟೆಂಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಸೊ ಇವಾಗ ಆವಾಗಲೇ ಕ್ರೀಮಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇದ್ರಿಗೆ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಹಾಕ್ಬಿಟ್ಬಿಟ್ರೆ ಸೊ ನಮ್ಮ ಕ್ರೀಮಿ ಪಾಸ್ತಾ ರೆಡಿ ಇರುತ್ತೆ. ಸೊ ತಿನ್ನೋದೊಂದೇ ಬಾಕಿ. ಸೊ ಇವಾಗ ಕ್ರೀಮನ್ನ ಹಾಕೋಣ. ಸೊ ಇದು ಮಾಡೋಕೆ ಆಲ್ಮೋಸ್ಟ್ ಅಲ್ಲೂ 15 to 20 ಮಿನಿಟ್ಸ್ ತಗೊಂಡೈತೆ. ಸೊ ನೀರಲ್ಲಿ ಅಬ್ಸರ್ವ್ ಮಾಡ್ಕೊಳಕ್ಕೆ. ಸೊ ಇವಾಗ ಅವಾಗಲೇ ಕ್ರೀಮಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕಿ ಆ್ಯಡ್ ಮಾಡೋಣ. ಅಂತೈತೆ. ಸೊ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಸೊ ಸ್ವಲ್ಪ ಆದಷ್ಟು ಬಟ್ಲು ಸ್ವಲ್ಪ ದೊಡ್ಡದಾಗಿರೋದು ಯೂಸ್ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಸೊ ನಾನು ಈ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ದಪ್ಪನ ಆಯ್ತಿದ್ದು, ಸಾರಿ ಸ್ವಲ್ಪ ಚಿಕ್ಕದಾಯ್ತು ಬಟ್ಲು. ಸೊ ಅದರಿಂದ ಸ್ವಲ್ಪ ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅಗಲ ಇರೋದು ಯೂಸ್ ಮಾಡ್ಕೊಳ್ಳಿ ಬಟ್ಲು. ಸೊ ಇದನ್ನೊಂದು 5 ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರೆ ಸೊ ನಮ್ಮ ಕ್ರೀಮಿ ಪಾಸ್ತಾ ರೆಡಿ ಇರುತ್ತೆ. ಸೊ ತಡೆ ಹಾಕೊಂಡು ತಿನ್ನೋದೊಂದೇ. ಸೊ ಇದನ್ನು ಹಂಗೆ ಬಿಡಬಾರ್ದು, ಆವಾಗ ಕಲಿಸ್ತಾನೆ ಇರ್ಬೇಕು. ಹಂಗೆ ಬಿಟ್ಟರೆ ಕೆಳಗಡೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಸೊ ಗಂಟ್ಕೊಂಡು ಥರ, ಸೊ ಕೆಳಗಡೆ ಒಂಥರ ಸೀದೋಗುತ್ತೆ. ಸೊ ಅದರಿಂದ ಸೊ ಆವಾಗ ಹಿಂಗೆ ತಿರ್ಸ್ತಾನೆ ಇರ್ಬೇಕು ಇದನ್ನು ಒಂದು 5 ಮಿನಿಟ್ಸು. ಬಿಟ್ಬಿಟ್ಟು ಅಂದರೆ ಕೆಳಗಡೆ ಸೀದೋಗುತ್ತೆ. ಸೊ ಅದರಿಂದ ಸೊ ಇವಾಗ ನೋಡ್ಬೋದು ಫೈನಲಿ ನಮ್ಮ ಕ್ರೀಮಿ ಪಾಸ್ತಾ ರೆಡಿ ಇದೆ. ಸೊ ಇವಾಗ ಆಲ್ಮೋಸ್ಟ್ 5 to 6 ಮಿನಿಟ್ ಆಗಿದೆ. ಸೊ ಇವಾಗ ನೋಡ್ಬೋದು ಯಾವ ಥರ ಕ್ರೀಮಿ ಕಾಣಿಸ್ತೈತೆ ಅಂತ. ಸೊ ಟೇಸ್ಟ್ ನೋಡಿದ್ರೆ ಚೆನ್ನಾಗೈತೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನೀವು ಮಿಕ್ಸಿಗೆ ಹಾಕಂತಿರಲ್ಲ ಆವಾಗ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಈ ಲಾಸ್ಟಲ್ಲಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸೊ ತಿನ್ನಕ್ಕೆ ಮಾತ್ರ ಮಸ್ತ್ ಐತೆ. ಸೊ ಒಂದ್ಸರಿ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಇನ್ನೊಂದು ಸಾರಿ ತಿಂತೀನಿ ಲಾಸ್ಟಲ್ಲಿ, ಉಪ್ಪು ಖಾರ ಹಾಕಿದ್ವಲ್ಲ. ಸೊ ಅದರಿಂದ ಸೊ ಖಾರ ಜಾಸ್ತಿನೇ ಇತ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ಸೊ ಅದಕ್ಕೆ ನಾನು ಉಪ್ಪು ಹಾಕಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಒಂದು 30 to 1 ಮಿನಿಟು, 30 ಸೆಕೆಂಡ್ to 1 ಮಿನಿಟು. ಸೊ ಅದಾದಮೇಲೆ ಆಫ್ ಮಾಡಿಬಿಟ್ಟು ಹೆಂಗೈತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಹೆಂಗೈತೆ? ಚೆನ್ನಾಗೈತಾ? ಇಷ್ಟ ಆಯ್ತಾ? ಎಷ್ಟು ಕೊಡ್ತೀಯ ರೇಟಿಂಗು? 10ಗೆ 10 ಕೊಡ್ತೀಯಾ? 100 ಕೊಡ್ತೀಯ 10ಗೆ? ಕೊಟ್ಟಿರೋದೇ 10, ಅದಕ್ಕೆ 100 ಕೊಡ್ತೀಯಾ?
100 ನೀನ್ ಬಂಗಾರೆ 100 ಕಲ್ಲ ನೋಡ. ಸೊ ಇವಾಗ ನೋಡ್ಬೋದು ನೀವು. ಸೊ ಕ್ರೀಮಿ ಪಾಸ್ ರೆಡಿ ಆಗಿದೆ. ಸೊ ತಿಂದ್ಬಿಟ್ಟು ಹೇಳ್ತೀನಿ. ಅವಾಗಲೂ ಸ್ವಲ್ಪ ತಿಂದಿದ್ದೆ, ಬಟ್ ಈಗ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂತಾ ಇದೀನಿ. ಸೊ ತಿಂದ್ಬಿಟ್ಟು ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಬಿಸಿ ಬಿಸಿ ಇದೆ. ತಿನ್ನಕ್ ಮಾತ್ರ ಸಕ್ಕತ್ತಾಗಿದೆ. ಸೇಮ್ ಹೋಟ್ಲಲ್ಲಿ ಇದ್ದಂಗೆ ಐತೆ. ಸೊ ನೀವು ಒಂದ್ಸರಿ ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಏನೇನೆಲ್ಲ ಹೇಳಿದ್ನಲ್ಲ ಆ ಥರ. ಸೊ ಹೆಂಗಿತ್ತು ಅಂತ ಒಂದು ಮಾಡಿ ನೋಡಿದ್ರೆ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ಇದೇ ಥರ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.